ಕಂಪನಿಲಿ ಕುತ್ಕೊಂಡು ಮಾತಾಡೋದು ಅಂತ ಹೇಳ್ತಾನಲ್ಲ, ಇದೊಂದು ವಿಡಿಯೋ ಪ್ರಸಾರ ಮಾಡ್ತೀನಿ. ಅವನು ನನ್ನ ಬಟ್ಟೆ ಅಂಗಡಿಗೆ ಬಂದಂಥ ಸಂದರ್ಭದಲ್ಲಿ ವ್ಲಾಗ್ ಮಾಡ್ಕೊಂಡು ಬಂದಿದ್ದಾನೆ. ಅವನು ಅದನ್ನು ಪ್ರಸಾರ ಮಾಡ್ತೀನಿ, ನೀವು ನೋಡ್ಬೋದು. ಇದು ಅವನ ವ್ಲಾಗ್ ಮಾಡ್ಕೊಂಡು ಬಂದಿರೋದು. ಯೂಟ್ಯೂಬರ್ ಚಂದನಣ್ಣ ಅವರ ಬಟ್ಟೆ ಅಂಗಡಿ ಇದೆ ನೋಡಿ ಅಂತ ಹಾಕೋನೆ. ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಹೆಂಗೇನೆ. ಹೋಗ್ಬೇಕು ಗೈಸ್, ಚಂದನಣ್ಣವ್ರ ಕಾರ್ ನಿಂತಿದೆ ನೋಡಿ. ಇದೇ ಚಂದನಣ್ಣವ್ರ ಕಾರು. ಸೊ ಇದೇ ನೋಡಿ ಅರಮನೆ ಕಲೆಕ್ಷನ್ ಚಂದನಣ್ಣವ್ರದ್ದು. ಸೊ ಒಳಗಡೆ ಜನ ಜಾಸ್ತಿ ಆಗೋರು ಅನ್ಕೋತೀನಿ. ಇಲ್ಲ ಇಲ್ಲ, ನಾನು ಇದು ನೋಡ್ಬೇಕು, ಜನ ನೋಡ್ಬೇಕು. ಒಂದೇ ನಿಮಿಷ. ಇವನೇನು ಹೇಳ್ದ, ನನ್ನನ್ನು ಇನ್ವೈಟ್ ಮಾಡಿದ್ರು ಹೋಗಿದೆ ಅಂತ. ಇನ್ವೈಟ್ ಮಾಡಿದವ್ರನ್ನ ಬಂದವ್ರನ್ನ ಯಾವ ಥರ ನಾವು ಸ್ವಾಗತ ಮಾಡ್ತೀವಿ ಹೇಳಿ. ನನಗೆ ಈ ಹುಡುಗನ ಬಗ್ಗೆ ತುಂಬ ಗೊತ್ತಿತ್ತು. ಇದು ಎಲ್ಲೋದ್ರೂ ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡು ಬರುವಂಥದ್ದು, ಸುಮ್ಮನೆ ಅವ್ರ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಯೂಟ್ಯೂಬರ್ಸ್ಗಳ ಮೇಲೆ ಏನೇನೋ ಮಾಡ್ಕೊಂಡು ಬರುವಂಥದ್ದು, ಈ ರೀತಿ ಮಾಡ್ತಾನೆ ಇತ್ತು. ಈ ಹಿಂದೆ ಸಾಕಷ್ಟು ಮೋಟೋಲಾಗರ್ಸ್ ಇದ್ರಲ್ಲ, ಅದಕ್ಕೆಲ್ಲ ಮೂಗ್ ತೋರಿಸೋದು, ಬೈಸ್ಕೊಂಡು ಬರೋದು, ಹಿಂಗೆಲ್ಲ ಮಾಡ್ತೀವಿ. ತುಂಬ ಜನ ಹೇಳ್ತಿರೋ ಇಂಥದ್ದನ್ನೆಲ್ಲ ಜೊತೆಗೆ ಹಾಕಬೇಡ ಅಂತ. ನಾನು ಯಾವಾಗಲೂ ಓಡಿಸ್ಬಿಟ್ಟಿದ್ದೆ ಇದನ್ನು ಓಡಿಸೋದಕ್ಕೂ ಒಂದಷ್ಟು ಕಾರಣಗಳಿದ್ದಾವೆ. ಎಲೆಕ್ಷನ್ ಟೈಮ್ನಲ್ಲಿ ಇದು ಕ್ಯಾನ್ವಾಸಿಗೆ ಬಂದ್ಬಿಟ್ಟು ಕಾಲೇಜ್ ಹತ್ರ ಹೋಗೋದು, ಹುಡುಗಿರುಗಳಿಗೆಲ್ಲ ಕಾಲು ಬೀಳೋದು. ನಾನು ನೋಡೋ ಮಾಡ್ತಿರೋದು ಸಿದ್ಧಾಂತದ ರಾಜಕೀಯ, ಇದು ವಿಚಾರದ ರಾಜಕೀಯ, ಜನರಿಗೆ ಅರಿವು ಮೂಡಿಸುವಂಥ ರಾಜಕೀಯ ಮಾಡ್ತಿರೋದು. ಹೋಗ್ಬಿಟ್ಟು ಪೊಳ್ಪೊಳ್ಳಂಗೆಲ್ಲ ಅಲ್ಲಿ ಕಾಲಿಗೆಲ್ಲ ಬಿದ್ದು ಕೇಳಬೇಡ ಕಣಪ್ಪ, ನಿಂಗೆ ಸಾಧ್ಯ ಆದರೆ ಬಂದು ನಿಂತ್ಕೊಂಡು ಮಾತ್ರ ಮಾಡು, ಇಲ್ಲ ಅಂತಂದ್ರೆ ಹೊರಟೋಗು ಅಂತ ಕಳಿಸ್ಬಿಟ್ಟಿರ್ತೀನಿ ನಾನು. ಸೊ ಈ ಹುಡುಗ ಮಾಡಿರ್ತಕ್ಕಂಥ ಆರೋಪ ಎಳ್ಳಷ್ಟು ಸಾಬೀತಾಯಿತು ಅಂತಂದ್ರೆ ಎಂಥದ್ದೇ ಘನ ಶಿಕ್ಷೆಗೆ ನಾನು ಸದಾ ಸಿದ್ಧ. ಬಟ್ ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ, ಒಂದು ಅವಕಾಶ ಮಾಡಿಕೊಡಿ. ಇವನನ್ನ ನನ್ನ ಮುಖಾಮುಖಿಯಾಗಿ ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇವನ ಬಣ್ಣ ಆಚೆಗೆ ಬರುತ್ತೆ. ಇವನಿಂದ ಯಾರ್ಯಾರಿದ್ದಾರೆ ಎಲ್ಲನೂ ಕೂಡ ಅವನೇ ಆಚೆಗೆ ಹೇಳ್ತಾನೆ. ವೆಯ್ಟ್ ಮಾಡಿ ನೋಡಿ, ಏನಾದ್ರು ಕ್ವಶನ್ ಇದೆ ಕೇಳ್ಬೋದು ನೀವು. ಇನ್ನೊಂದು, ಅವರು ಒಂದು ವಿಡಿಯೋ ಮಾಡಿದ ನಂತರ ನೀವೊಂದು ವಿಡಿಯೋವನ್ನ ಮಾಡಿದ್ರಿ. ಸೌಜನ್ಯ ಪರವಾಗಿ ವಿಡಿಯೋವನ್ನ ಮಾಡೋದಕ್ಕೆ ಒಬ್ಬ ಯೂಟ್ಯೂಬರ್ನ ಸಂಪರ್ಕ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳ್ದ. ಯಾರ ಆ ಯೂಟ್ಯೂಬರ್, ಯಾವಾಗ ನಡೆದಂತ ಘಟನೆ ಇದು, ಜೊತೆಗೆ ಯಾವ ಸಂದರ್ಭದಲ್ಲಿ ಅವನು ಈ ರೀತಿಯಾಗಿ ಆಮಿಷ ಹೊಡೆದ ಅಂತ ಹೇಳಿ ಆ ಯೂಟ್ಯೂಬರ್ ಹೆಸರು ಹೇಳ್ಬೋದಾ? ಈಗ ಹೇಳ್ತೀನಿ. ಹೆಚ್ಚು ಕಡಿಮೆ ಈ ಒಂದು ವಿಚಾರ ಮಾರ್ಚಲ್ಲಿ ಅಂತ ಅನ್ಸುತ್ತೆ ವೈರಲ್ ಆಗಿದ್ದು. ಸಮೀರ್ ಅನ್ನೋಂಥ ಒಬ್ಬ ಹುಡುಗ AI ವಿಡಿಯೋ ಮಾಡ್ತಾನೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ನೋಡುವಂಥ ವೀಕ್ಷಕರೆಲ್ಲ ಫೋನ್ ಬರ್ತಾನೆ ಇದ್ದಾವೆ, ನೋಡುವಂಥ ವೀಕ್ಷಕರೆಲ್ಲ ಒಬ್ಬ ಬೇರೆ ಧರ್ಮದ ವ್ಯಕ್ತಿ ನಮ್ಮ ಧರ್ಮದಲ್ಲಿ ಆಗಿರೋ ಅನ್ಯಾಯ ವಿಡಿಯೋ ಮಾಡೋನೆ, ನೀವೆಲ್ಲ ಗಂಡಸರು ಯೂಟ್ಯೂಬರ್ಸ್ಗಳು, ನಿಮ್ಗಳಿಗೆಲ್ಲ ಧೈರ್ಯ ಇಲ್ವಾ, ನಿಮ್ಗಳಿಗೆಲ್ಲ ತಾಕತ್ತಿಲ್ವಾ ಈ ರೀತಿ ಒಂದು ವಿಡಿಯೋ ಮಾಡೋದಕ್ಕೆ? ಇದುವರೆಗೂ ನೀವು ಒಂದು ವಿಡಿಯೋ ಮಾಡಿಲ್ವಲ್ಲ ಸೌಜನ್ಯ ಪರವಾಗಿ ಅಂತ ನಮ್ಮನ್ನು ಕೇಳ್ತಾರೆ. ನಾನು ಆ ವಿಡಿಯೋ ಮಾಡ್ತೀನಿ. ಅವತ್ತು ಏನಂತ ಮಾಡ್ತೀನಿ, ನಾನು ಯಾಕೆ ಇಷ್ಟು ದಿನಗಳ ಕಾಲ ವಿಡಿಯೋ ಮಾಡಿರಲಿಲ್ಲ ಅಂತಂದರೆ ಅದಕ್ಕೊಂದು ಪ್ರಬಲವಾದಂಥ ಕಾರಣ ಇದೆ. ಒಂದು ಕಾರಣ, ಸೌಜನ್ಯ ಘಟನೆ ನಡೆದಂಥ ಸಂದರ್ಭದಲ್ಲಿ ನಾನು PUC ಓದ್ತಿದ್ದಂಥ ಹುಡುಗ, ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಅರಿವಿಲ್ಲ, ಕಾನೂನಿನ ಏನೇ ನಡೆದೈತೆ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ಹೊರತುಪಡಿಸಿ ನಾನು ಯೂಟ್ಯೂಬ್ ಫೀಲ್ಡ್ಗೆ ಬಂದಂಥ ಸಂದರ್ಭದಲ್ಲಿ 2021-22 ಆಸುಪಾಸಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ CDR ತೆಗೆಸೋರು ಎಲ್ಲ ಆಚೆ ಬರುತ್ತಲ್ಲ, ಯಾವ ಇಯರು, ಯಾವ ಡೇಟು, ಯಾವ ಮಂತ್ ಅಂತೆಲ್ಲನೂ ಕೂಡ. ಸೊ ಆ ಸಂದರ್ಭದಲ್ಲಿ ಒಬ್ಬ ಯೂಟ್ಯೂಬರ್ ನನಗೆ ಫೋನ್ ಮಾಡಿಬಿಟ್ಟು, ಈ ಥರ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಾಯರ್ಗಳು ಬರ್ತಾರೆ ಬೆಂಗಳೂರಿಗೆ, ಅವರು ನಿಮ್ಮ ಚಾನಲ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ, ನಿಮಗೆ ದುಡ್ಡು ಕೂಡ ಕೊಡ್ತಾರೆ, ಮಾತಾಡ್ತೀರಾ, ಲೀಗಲಿ ಏನು ಬೇಕಾದರೂ ಕ್ವಶನ್ಗಳನ್ನ ಕೇಳ್ಬೋದು ಅಂತ ಹೇಳ್ತಾನೆ. ಅದಾದ್ಮೇಲೆ ನಾನು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಂಟರ್ವ್ಯೂ ಮಾಡುವಂಥದ್ದು ಸರಿ, ಪ್ರಶ್ನೆ ಕೇಳುವಂಥದ್ದು ಸರಿ, ನ್ಯಾಯ ಕೇಳುವಂಥದ್ದು ಸರಿ, ದುಡ್ಡು ಕೊಟ್ಬಿಟ್ಟು ಯಾಕಪ್ಪ ಅವ್ರು ವಿಡಿಯೋ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಸಾಕ್ತೀನಿ. ನನ್ನದೇ ವಿಡಿಯೋದಲ್ಲಿ ನಾನೇ ಓಪನ್ ಆಗಿ ಹೇಳ್ಕೊಂಡಿದ್ದೀನಿ. ಕೆಲವರು ನಾನು ಕೇಳ್ತೀನಿ, ಆ ರೀತಿ ದುಡ್ಡು ತಗೊಂಡು ಫಂಡಿಂಗ್ ಮಾಡಿಸ್ಕೊಳ್ಳೋದಾಗಿರೋ ನಾನೇ ಓಪನ್ ಆಗಿ ಹೇಳ್ಕೊಳ್ತಿದ್ನ? ಓಕೆ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ನಾಳೆ ಸಂಜೆ ಒಳಗಡೆ ಬರುತ್ತೆ ನನ್ನದೇ ಚಾನಲ್ನಲ್ಲಿ. ಯಾರು ಆ ಯೂಟ್ಯೂಬರ್ನ ಸಂಪರ್ಕ ಮಾಡಿದ ಅಡ್ವೊಕೇಟು ಸೌಜನ್ಯ ಪರವಾದವರ, ವಿರುದ್ಧವಾದವರ, ಅಥವಾ ಅದನ್ನು ಹೊರತುಪಡಿಸಿ ಬೇರೆಯವರ ಎಲ್ಲ ದಾಖಲೆಗಳನ್ನು ಕೂಡ ಸ್ಪಷ್ಟತೆ ಪಡಿಸ್ತೀನಿ. ಸುಮಂತ್ ಅನ್ನೋ ಹುಡುಗನಲ್ಲಿ, ಆ ಬಾಲಕನಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ನಿನ್ನ ಹತ್ರ ಚಂದನ್ ಗೌಡ್ರಿಗೆ ಸಂಬಂಧಪಟ್ಟಂಗೆ, ನನ್ನ ಬಟ್ಟೆ ಅಂಗಡಿಗೆ ಸಂಬಂಧಪಟ್ಟಂಗೆ, ನೀನು ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ 50% ಬೇಡ, 5% ನೀನು ಪ್ರೂವ್ ಮಾಡು. ನೀನು ಹೇಳ್ದಾಗೆ ಈ ರಾಜ್ಯದ ಪ್ರತಿಷ್ಠಿತ ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ನಾನು ತಪ್ಪು ಒಪ್ಪಿಕೊಳ್ತೀನಿ, ನಾನು ಕ್ಷಮೆ ಕೇಳ್ತೀನಿ. ಈ ಜನ ಏನು ನನಗೆ ಸೂಚಿಸ್ತಾರೆ ನಾನು ಅದನ್ನು ಮಾಡ್ತೀನಿ. ನೀನು ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತಾರೆ, ನಿಂಗೆ 2 ದಿನ ಟೈಮ್ ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ, 2 ದಿನ ಟೈಮ್ ಕೊಡ್ತೀನಿ ನೀನು ಪ್ರೂವ್ ಮಾಡು ಅಂತ. ಅದನ್ನು ಮೀರಿ ನೀನು ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತಾರೆ, ಲೀಗಲಿ ನಾನು ಫೈಟ್ ಮಾಡ್ತೀನಿ, ನೀನು ಸಾಬೀತು ಮಾಡಿ ನೋಡೋಣ.